ಶಿವನಿಗೆ ಇಷ್ಟವಾದ ತೆಂಗಿನಕಾಯಿ ದೀಪದ ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಲಭಿಸುತ್ತೆ. ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅತಿ ಸುಲಭವಾಗಿ ಈಶ್ವರನ ಅನುಗ್ರಹ ಪ್ರಾಪ್ತಿಯಾಗಲು ಈ ಒಂದು ದೀಪಾರಾಧನೆ ಮಾಡಿದರೆ ಸಾಕು. ಅಖಂಡ ಯಶಸ್ಸು, ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ. ಮಹಾಶಿವನಿಗೆ ಪ್ರಿಯವಾದ ಈ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ. ಈ ದೀಪವನ್ನು ಮನೆಯಲ್ಲಿ ಬೆಳಗಿದ್ದೇ ಆದಲ್ಲಿ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಒಂದು ದೀಪಾರಾಧನೆಯನ್ನು ಮಾಡಿದರೆ ಯಾವೆಲ್ಲ ಕಷ್ಟಗಳು ಅತಿ ಸುಲಭವಾಗಿ ಕಳೆದು ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನು ನಮ್ಮ ಆಶ್ರೀ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿ ಅಥವಾ ಯಾವುದೇ ಉಪಯೋಗಕರವಾದ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಈ ಒಂದು ದೀಪ ಯಾವ ಮನೆಯಲ್ಲಿ ಬೆಳಗುತ್ತೋ ಆ ಮನೆಯಲ್ಲಿ ದೈವಬಲ ಅನ್ನೋದು ನೆಲೆಸುತ್ತೆ. ಮನೆಯಲ್ಲಿ ಈ ಒಂದು ದೀಪ ಬೆಳಗಿದ್ದೇ ಆಗಿದ್ದಲ್ಲಿ ಶನಿ, ಗುರು, ಬುಧ ಗ್ರಹಗಳ ಅನುಗ್ರಹ ಅನ್ನೋದು ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ. ಯಾರ ಮನೆಯಲ್ಲಿ ವಿಪರೀತವಾಗಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿರುತ್ತೋ, ಋಣಬಾಧೆಗಳು ಹೆಚ್ಚಾಗಿರುತ್ತೋ, ಸಾಲದ ಬಾಧೆಗಳು ಹೆಚ್ಚಾಗಿರುತ್ತೋ, ಮನೆಯಲ್ಲಿ ಒಂದು ನಿಮಿಷ ಕೂಡ ನೆಮ್ಮದಿ ಇಲ್ಲದೆ ಕಿರಿಕಿರಿಯಾಗಿ ಮನಸ್ಸಿಗೆ ನೆಮ್ಮದಿಯೇ ಇಲ್ಲವೆಂಬ ಕೊರತೆ ಇದ್ದರೆ, ಗೊಂದಲಗಳು, ಕಿರಿಕಿರಿಗಳು, ಜಗಳಗಳು ಹೆಚ್ಚಾಗಿರುತ್ತೋ ಅಂಥವರು ಈ ರೀತಿಯ ದೀಪವನ್ನು ಮನೆಯಲ್ಲಿ ಬೆಳಗಿಸಿ ನೋಡಿ. ಅತ್ಯದ್ಭುತವಾದಂತಹ ಬದಲಾವಣೆಗಳು ಮನೆಯಲ್ಲಿ ಉಂಟಾಗುತ್ತೆ. ಸಾಕ್ಷಾತ್ ಶಿವ ಪಾರ್ವತಿಯರ ಅನುಗ್ರಹದಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಈ ಒಂದು ದೀಪವನ್ನು ಯಾವ ಯಾವ ದಿನಗಳಲ್ಲಿ ಮನೆಗಳಲ್ಲಿ ಬೆಳಗಿಸಬಹುದು ಅನ್ನೋದಾದರೆ, ಪ್ರತಿ ಸೋಮವಾರ, ಪ್ರತಿ ಶುಕ್ರವಾರ, ಪ್ರತಿ ಶನಿವಾರ ಅಥವಾ ಅಮಾವಾಸ್ಯೆ ದಿನ, ಹುಣ್ಣಿಮೆಯ ದಿನ ಅಥವಾ ಮಾಸ ಶಿವರಾತ್ರಿ ಅಂತ ತಿಂಗಳಿಗೊಮ್ಮೆ ಬರುತ್ತೆ. ಅಂತಹ ದಿನಗಳಲ್ಲಿ ವಿಶೇಷವಾಗಿ ಮನೆಯಲ್ಲಿ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಈ ವಿಧವಾಗಿ ನೀವು ಮಾಡಬೇಕಾಗುತ್ತೆ. ಅಥವಾ ಕಾರ್ತಿಕ ಸೋಮವಾರದಂತಹ ದಿನಗಳಲ್ಲಿ ಈ ದೀಪವನ್ನು ಬೆಳಗಿಸಬಹುದು. ಈ ಒಂದು ದೀಪಾರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಅನ್ನೋದಾದರೆ, ಮೊದಲಿಗೆ ಶಿವನ ಫೋಟೋ, ಶಿವನ ವಿಗ್ರಹ ಅಥವಾ ಶಿವನ ಲಿಂಗ ಅಥವಾ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಸಾಕು. ಅದರ ಮುಂದೆ ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತೆ. ಮೊದಲು ಶಿವನ ಫೋಟೋ ಅಥವಾ ಲಿಂಗ ಅಥವಾ ಶಿವಪಾರ್ವತಿಯ ಫೋಟೋ ಇದ್ದರೆ ಅದಕ್ಕೆ ವಿಶೇಷವಾಗಿ ಫಲಪುಷ್ಪಗಳಿಂದ ಅಲಂಕರಿಸಿ, ಅರಿಶಿನ ಕುಂಕುಮ ಹಚ್ಚಿ, ಗಂಧದಿಂದ ಅಲಂಕರಿಸಿ, ಒಂದು ಪೀಠದ ಮೇಲೆ ಅಥವಾ ಮಣೆಯ ಮೇಲೆ ಅಥವಾ ಬಾಳೆ ಎಲೆಯ ಮೇಲೆ ಶಿವನ ಫೋಟೋ ಇರಿಸಿ, ಅದಕ್ಕೆ ನೀವು ಸರಳವಾಗಿ ಬಾಳೆ ಎಲೆಯ ಮೇಲೆ ಅಥವಾ ಪೀಠದ ಮೇಲೆ ಅಥವಾ ಧಾನ್ಯಗಳನ್ನು ಹಾಕಿ ಅಥವಾ ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಇಟ್ಟು ಶಿವನ ಹೆಸರನ್ನು ಹೇಳಿ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಚೆನ್ನಾಗಿರುವ ತೆಂಗಿನಕಾಯಿಯನ್ನು ದೇವರನ್ನು ಪ್ರಾರ್ಥಿಸಿ ಸರಿಯಾಗಿ ಒಡೆದ ಕಾಯಿಯ ಅರ್ಧ ಹೋಳುಗಳಿಗೆ ಅರಿಶಿನ ಕುಂಕುಮ ಸುತ್ತಲೂ ಇಟ್ಟು ಶಿವನ ಹೆಸರನ್ನು ಹೇಳಿ ದೀಪಾರಾಧನೆ ಮಾಡಬೇಕು. 2 ಹೋಳುಗಳಿಗೂ ಜೋಡಿ ಬತ್ತಿಯನ್ನು ಹೊಸೆದು ಅದಕ್ಕೆ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ತುಪ್ಪವನ್ನಾದರೂ ಅಥವಾ ಮಲ್ಲಿಗೆ ಎಣ್ಣೆ ಯಾವುದಾದರೂ ಒಂದು ರೀತಿಯ ದೀಪದ ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಬಹುದು. ಮೊದಲು 2 ಹೋಳುಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪಾರಾಧನೆ ಮಾಡಬೇಕು. ದೀಪಾರಾಧನೆ ಮಾಡುವಾಗ ಅತಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಏನಂದರೆ, ಏಕಾರತಿ ಅಥವಾ ಗಂಧದ ಕಡ್ಡಿಯಿಂದ ನಾವು ದೀಪವನ್ನು ಹಚ್ಚಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ನೇರವಾಗಿ ದೀಪವನ್ನು ಹಚ್ಚಬಾರದು. ಗಂಧದ ಕಡ್ಡಿಯಿಂದಲೇ ದೀಪವನ್ನು ಹಚ್ಚಬೇಕಾಗುತ್ತದೆ.
ದೀಪವನ್ನು ಹಚ್ಚಿದ ನಂತರ ಶಿವನ ಹೆಸರನ್ನು ಹೇಳಿ ನಿಮಗೆ ಇರುವ ಕಷ್ಟಗಳೆಲ್ಲ ಕಳೆಯಲಿ ಎಂದು ಪ್ರಾರ್ಥಿಸಿ ಮತ್ತೊಮ್ಮೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಇರುವವರು ಯಾರು ಬೇಕಾದರೂ ಈ ದೀಪಾರಾಧನೆ ಮಾಡಬಹುದು. ಈ ದೀಪಾರಾಧನೆಯನ್ನು ಮನೆಯ ಯಜಮಾನ ಏನಾದರೂ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡುತ್ತಾ ಬಂದರೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ. ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ನೆಲೆಸುತ್ತೆ. ಕುಟುಂಬದಲ್ಲಿ ಚೆನ್ನಾಗಿರುತ್ತಾರೆ. ಯಾರಿಗೆ ಉದ್ಯೋಗ, ವ್ಯಾಪಾರದಲ್ಲಿ ನಷ್ಟಗಳು ಹೆಚ್ಚಾಗಿರುತ್ತೋ, ಹಣಕಾಸಿನ ಸಮಸ್ಯೆ ಇರುತ್ತೋ, ಮನಸ್ಸಿಗೆ ನೆಮ್ಮದಿ ಇಲ್ವೋ ಅವರು ಪ್ರತಿಯೊಬ್ಬರು ಪ್ರತಿ ಸೋಮವಾರ 5 ಸೋಮವಾರ ಅಥವಾ 3 ಸೋಮವಾರ ಬೆಳಗಿಸುತ್ತಾ ಬರಬಹುದು. ಯಾರು ಈ ದೀಪಾರಾಧನೆ ಮಾಡುತ್ತಾರೋ ಅವರು ಮಾಡುವ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಈ ಒಂದು ದೀಪಾರಾಧನೆಯನ್ನು ಮನೆಯಲ್ಲಿ ಅಲ್ಲದೆ ನೀವು ವ್ಯಾಪಾರ ಸ್ಥಳಗಳಲ್ಲಿಯೂ ಕೂಡ ವಿಶೇಷವಾಗಿ ದೀಪಾರಾಧನೆ ಮಾಡಬಹುದು. ಈ ದೀಪಾರಾಧನೆಯನ್ನು ಬೆಳಗ್ಗೆ ಅಥವಾ ಸಂಜೆ ಅಂದರೆ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಬಹುದಾಗಿದೆ. ಸಾಧಾರಣವಾಗಿ ಪ್ರತಿ ಮನೆಯಲ್ಲಿ 2 ದೀಪಗಳನ್ನು ಹಚ್ಚುತ್ತಾ ಬರುತ್ತಿರ್ತೀರ. ಅದರ ಜೊತೆಗೆ ಈ 2 ವಿಶೇಷವಾದ ತೆಂಗಿನಕಾಯಿ ಹೋಳಿನ ದೀಪಾರಾಧನೆಯನ್ನು ಹಚ್ಚುವುದರಿಂದ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಒಂದು ದೀಪಾರಾಧನೆ ಮಾಡಿದ ನಂತರ ನಿಮಗೆ ಉಳಿದಿರುವ ಗೊಂದಲ ಏನು ಅಂತ ಅಂದರೆ ತೆಂಗಿನಕಾಯಿ ಹೋಳುಗಳನ್ನು ಏನು ಮಾಡಬೇಕು ಅಂತ. ಅದನ್ನು ನೀವು 2 ದಿನ ಅಥವಾ 3 ದಿನ ಬಿಟ್ಟುಬಿಡಿ. ಅಂದರೆ ಸೋಮವಾರ ಹಚ್ಚಿರ್ತೀರ ಅಂದ್ಕೊಳ್ಳಿ, ಮಂಗಳವಾರ ತೆಗಿಬಾರ್ದು, ದೇವ್ರ ಮುಂದೆನೇ ಇರಲಿ. ನೀವು ಬುಧವಾರ ಅಥವಾ ಗುರುವಾರ ತೊಗೊಂಡೋಗಿ ಅರಳಿ ಮರದ ಬುಡಕ್ಕೆ ಇಟ್ಟು ಬನ್ನಿ. ಅಥವಾ ನೀವು ಶುಕ್ರವಾರ ಹಚ್ಚಿರ್ತೀರ ಅಂದ್ಕೊಳ್ಳಿ, ಶುಕ್ರವಾರ ಅದು ಉರಿಯೋದವರೆಗೂ ಬಿಟ್ಬಿಡಿ. ಅವತ್ತು ಒಂದಿನ ಏನು ನೀವು ತೆಗಿಬೇಡಿ. ಶನಿವಾರ ಅಥವಾ ಭಾನುವಾರ ನೀವು ಅರಳಿ ಮರದಕ್ಕೆ ಇಟ್ಬಿಟ್ಟು ಬರ್ಬೋದು. ಅಮಾವಾಸ್ಯೆ, ಹುಣ್ಣಿಮೆ ಅಂತ ಹಚ್ಚಿರ್ತೀರ ಅಂದ್ಕೊಳ್ಳಿ, ಅಮಾವಾಸ್ಯೆ ನೆಕ್ಸ್ಟ್ ದಿನ ಏನಾದರೂ ಮಂಗಳವಾರ, ಶುಕ್ರವಾರ ಬಂದರೆ ತೆಗಿಯೋದಕ್ಕೆ ಹೋಗ್ಬೇಡಿ. ಅದರ ನೆಕ್ಸ್ಟ್ ದಿನ ಯಾವಾಗ ಶನಿವಾರ, ಬುಧವಾರ, ಗುರುವಾರ ಈ ದಿನಗಳಲ್ಲಿ ನೀವು ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಇಟ್ಬಿಟ್ಟು ಬರ್ಬೋದಾಗಿದೆ. ಇನ್ನು ಆ ತಟ್ಟೆಯಲ್ಲಿರುವ ಅಕ್ಕಿನ ಏನು ಮಾಡ್ಬೋದು ಅಂತ ಕೇಳ್ಬೋದು ನೀವು. ಆ ಅಕ್ಕಿಯನ್ನು ನೀವು ಪಕ್ಷಿಗಳಿಗೆ ಯಾವುದಾದ್ರೂ ನೀವು ಹಾಕ್ಬಿಟ್ಟು ಬರ್ಬೋದು. ಅಂದರೆ ಪಾರಿವಾಳಗಳಿಗೆ ನೀವು ಹಾಕ್ಬಿಟ್ಟು ಬರ್ಬೋದು. ಅಥವಾ ಕಾಗೆಗಳು ಎಲ್ಲಾದರೂ ಹಾರಾಡ್ತಾ ಇರುತ್ತಲ್ವ ನಿಮ್ಮ ಮನೆಗಳ ಹತ್ರ, ಅಲ್ಲಿ ನೀವು ಹಾಕ್ಬೋದಾಗಿದೆ. ಈ ಒಂದು ತೆಂಗಿನಕಾಯಿಯ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ಮಾಟ ಮಂತ್ರ, ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿದ್ದರೆ, ನಕಾರಾತ್ಮಕ ಶಕ್ತಿಗಳ ಕಾಟ ಹೆಚ್ಚಾಗಿದ್ದರೆ ಈ ಎಲ್ಲ ದುಷ್ಟಶಕ್ತಿಗಳು ಮನೆಯಿಂದ ತೊಲಗೋಗುತ್ತೆ. ಮನೆಯಲ್ಲಿ ಏನಾದರೂ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ, ಮನೆಯಲ್ಲಿರುವ ಸದಸ್ಯರಿಗೆ ಏನಾದರೂ ಅನಾರೋಗ್ಯವಿದ್ದರೆ ಆ ಎಲ್ಲ ಸಮಸ್ಯೆಗಳು ಕಳೆದು ದೈವಬಲ ಅನ್ನೋದು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ. ಎಷ್ಟೋ ಮನೆಗಳಲ್ಲಿ ಕಾಲಿಟ್ಟಾಗ ಮನೆಯಲ್ಲಿ ದೈವಬಲ ಅನ್ನೋದೇ ಕಾಣ್ತಾ ಇರಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಆ ಸಮಸ್ಯೆಗಳು ಕಳೆಯಬೇಕು ಅಂದರೆ ಈ ದೀಪಾರಾಧನೆ ಮಾಡಿ ನೋಡಿ. ನಿಮಗೆ ಇರುವ ಕಷ್ಟಗಳನ್ನು ಶಿವನ ಮುಂದೆ ಹೇಳಿಕೊಂಡು ಈ ದೀಪಾರಾಧನೆ ಮಾಡಿ ಪ್ರಾರ್ಥಿಸಿಕೊಳ್ಳಿ. ಮಕ್ಕಳಿಗೆ ವಿದ್ಯೆಯ ಸಮಸ್ಯೆ ಇದ್ದರೆ ಮಕ್ಕಳಿಂದಲೇ ಈ ದೀಪವನ್ನು ಬೆಳಗಿಸಬಹುದು. ಕೋರ್ಟ್ ಕೇಸ್ಗಳಲ್ಲಿ ಸಮಸ್ಯೆ ಇದ್ದರೆ, ಮನೆಯನ್ನು ಕಟ್ಟುವ ಆಸೆ ಇದ್ದರೆ, ಯಾವುದೇ ಕೋರಿಕೆ ಇದ್ದರೂ ಬೇಡಿಕೊಳ್ಳಿ. ನಿಮಗೇನಾದರೂ ಹಣದ ಸಮಸ್ಯೆ ಇದ್ದರೆ, ಸಾಲದ ಬಾಧೆ ಇದ್ದರೆ ಈ ದೀಪ ಹಚ್ಚಿದ ನಂತರ ಶಿವನೇ ಅದಕ್ಕೆ ಸರಿಯಾದ ಮಾರ್ಗಗಳ ಮೂಲಕ ಹಣ ಬರುವಂತೆ ಮಾಡುತ್ತಾರೆ. ಮತ್ತು ಶಿವನೇ ಕೂಡ ಪ್ರತಿಯೊಂದು ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ದಾರಿ ತೋರಿಸ್ತಾನೆ ಅಂತಲೇ ಹೇಳ್ಬೋದು. ಮತ್ತು ಈ ಶಿವನ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಶಿವನಿಗೆ ಇದು ನಂಬಿಕೆಯಿಂದ, ಶ್ರದ್ಧೆಯಿಂದ, ಬಹಳ ಸ್ವಚ್ಛತೆಯಿಂದ ಈ ದೀಪಾರಾಧನೆ ಮಾಡಬೇಕಾಗುತ್ತೆ. ಮಾಂಸಾಹಾರ ಮಾಡಬಾರ್ದು ಅವತ್ತಿನ ದಿನ. ಯಾವತ್ತು ದೀಪ ಹಚ್ತೀರ ನೋಡಿ ಅವತ್ತು ಮಾಂಸಾಹಾರ ಮುಟ್ಟುವಂತಿಲ್ಲ. ಮತ್ತು ಮನೆಯನ್ನು ವಿಶೇಷವಾಗಿ ಸ್ವಚ್ಛತೆಯಿಂದ ನಾವು ಶುಭ್ರವಾಗಿ ಮಡಿಯಿಂದ ಈ ದೀಪಾರಾಧನೆ ಮಾಡಬೇಕಾಗುತ್ತೆ. ಈ ತೆಂಗಿನಕಾಯಿ ದೀಪವು ಶಿವನಿಗೆ ಅತ್ಯಂತ ಪ್ರಿಯವಾದ ದೀಪಾರಾಧನೆಯಾಗಿರುತ್ತೆ. ಈ ದೀಪಾರಾಧನೆ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ ಏನಾದರೂ ಇದ್ದರೆ, ಮನೆ ಕಟ್ಟುವುದು ಅರ್ಧಕ್ಕೆ ನಿಂತಿದ್ದರೆ, ಜಮೀನು ಕೋರ್ಟ್ ಕೇಸ್ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಅದಕ್ಕೂ ಕೂಡ ಪರಿಹಾರವಾಗಿ ಶಿವನೇ ಒಂದು ದಾರಿ ತೋರಿಸ್ತಾನೆ ಅಂತಲೇ ಹೇಳ್ಬೋದು. ಈ ಶಿವನ
ದೀಪದ ಆರಾಧನೆ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಆಗ್ಬೋದು, ಶಾಂತಿ ಆಗ್ಬೋದು, ಅಥವಾ ಮನೆಯಲ್ಲಿ ಜಗಳ ಕಿರಿಕಿರಿ ಯಾವುದೇ ಒಂದು ವಿಷಯದಲ್ಲಾಗಲಿ ಎಲ್ಲ ಕೂಡ ತನ್ನಷ್ಟಕ್ಕೆ ತಾನೇ ಸುಗಮವಾಗಿ ಹೇಳಬೇಕು ಅಂದರೆ ಸಂಸಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದೇ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಬರುತ್ತೆ ಈ ದೀಪಾರಾಧನೆ ಮಾಡೋದ್ರಿಂದ. ಇದರಿಂದ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಅದನ್ನು ನಾನು ಈ ವಿಡಿಯೋ ಮುಖಾಂತರನೇ ತಿಳಿಸ್ಕೊಡ್ತೀನಿ. ಓಕೆನಾ. ವಿಶೇಷವಾಗಿ ಸ್ವಚ್ಛ ಮನಸ್ಸಿನಿಂದ ಈ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿರುವ ಪ್ರತಿಯೊಂದು ಕಷ್ಟಗಳು ಕೂಡ ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಕುಟುಂಬಗಳು ಈ ದೀಪಾರಾಧನೆ ಮಾಡಿ ಒಳಿತನ್ನು ಕಂಡಿದ್ದಾರೆ. ಇದನ್ನು ನಾನು ಕೂಡ ಎಕ್ಸ್ಪೀರಿಯನ್ಸಿಂದ 5 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆದರೆ ಕೆಲವೊಂದು ಟೈಮ್ ಆಗೋದಿಲ್ಲ. ಇದಕ್ಕೆ ಯಾವುದೇ ರೀತಿ ವಿಧಾನ ಅನ್ನೋದು ಅಂದರೆ ಯಾವಾಗಲೂ ಹಚ್ತಾನೇ ಇರಬೇಕು ಅನ್ನೋದಿಲ್ಲ. ಪ್ರತಿ ಸೋಮವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಈ ದಿನಗಳಲ್ಲಿ ನಾವು ಹಚ್ತಾ ಬರ್ಬೋದು. ಅಥವಾ ಮಾಸ ಶಿವರಾತ್ರಿ ಅಂತ ಮಂತ್ಲಿ ಒನ್ಸ್ ಬರುತ್ತೆ, ಆವಾಗಾದರೂ ಹಚ್ಬೋದು. ಅಥವಾ ಕಾರ್ತಿಕ್ ಸೋಮವಾರಗಳು ಬರುತ್ತೆ ಅಲ್ವಾ, ಕಾರ್ತಿಕ್ ಮಾಸದಲ್ಲಿ 4 ಅಥವಾ 5 ಸೋಮವಾರ ಬರುತ್ತಲ್ವ, ಆವಾಗ ಕೂಡ ನೀವು ಪ್ರತಿ ಸೋಮವಾರ ಹಚ್ಚುತ್ತಾ ಬಂದರೆ ಇನ್ನೂ ಒಳ್ಳೆಯದು. ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ಯಾರಾದರೂ ನಿಮಗೆ ಮಾಟ ಮಂತ್ರ, ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿದ್ದರೆ, ಮಾಟ ಮಂತ್ರ ಮಾಡಿಸಿದರೆ ಯಾರಾದರೂ, ಅಥವಾ ನಕಾರಾತ್ಮಕವಾಗಿ ನೆಗೆಟಿವ್ ಎನರ್ಜಿಗಳು ಹೆಚ್ಚಾಗಿದ್ದರೆ, ಈ ಎಲ್ಲ ದುಷ್ಟಶಕ್ತಿಗಳು ಮನೆಯಿಂದ ತೊಲಗಿ ಹೋಗುತ್ತೆ. ಮನೆಯಲ್ಲಿ ಏನಾದರೂ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ, ಮನೆಯಲ್ಲಿ ಸದಸ್ಯರಿಗೆ ಯಾರಿಗಾದರೂ ಅನಾರೋಗ್ಯ ಹೆಚ್ಚಾಗಿದ್ದರೆ, ಈ ಎಲ್ಲ ಸಮಸ್ಯೆಗಳು ಕಳೆದು ಹೋಗಿ ದೈವಬಲ ಅನ್ನೋದು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ. ಎಷ್ಟೋ ಮನೆಗಳಲ್ಲಿ ಕಾಲಿಟ್ಟಾಗ ಮನೆಯಲ್ಲಿ ದೈವಬಲ ಅನ್ನೋದೇ ಕಾಣ್ತಾ ಇರಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಆ ಎಲ್ಲ ಸಮಸ್ಯೆಗಳು ಕಳೆದು ಹೋಗುತ್ತೆ ಈ ದೀಪಾರಾಧನೆ ಮಾಡೋದ್ರಿಂದ. ಈ ಒಂದು ದೀಪಾರಾಧನೆಯ ಅಂಶಗಳು ನಾನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಈ ದೀಪಾರಾಧನೆ ಮಾಡೋದಕ್ಕೆ ಇದಕ್ಕೆ ಸಪ್ರೇಟು ಅನ್ನೋದು ನೀವೇನು ಮನೆಯಲ್ಲಿ ವ್ಯವಸ್ಥಿತವಾಗಿ ಎಲ್ಲೋ ಇಟ್ಟು ಮಾಡಬೇಕು ಅನ್ನೋದಿರೋಲ್ಲ. ನೀವು ದೇವ್ರ ಮನೆಯಲ್ಲೇ ನೀವು ಎಲ್ಲಿ ಎಲ್ಲ ದೇವ್ರುಗಳ್ನೂ ಇಟ್ಟು ಪೂಜೆ ಮಾಡ್ತಿದ್ದೀರಲ್ವ, ಅಲ್ಲೇ ಒಂದು ಶಿವ ಪಾರ್ವತಿ ಫೋಟೋನ ಇರಿಸ್ಬಿಟ್ಟು ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು, ಓಕೆನಾ. ಸೊ ಈ ದೀಪಾರಾಧನೆ ಮಾಡೋದ್ರಿಂದ ಯಾವ್ಯಾವ ಸಮಸ್ಯೆ ನನಗೆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆ ಅಂತ ನೀವು ಕೇಳೋದು ಮನಸ್ಸಲ್ಲಿ ನಿಮಗೆ ಬಂದಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ದೀಪಾರಾಧನೆ ನಾನು ಮಾಡಿ ಅದರಿಂದ ನಾನು ಪ್ರಯೋಜನ ಪಡ್ಕೊಂಡು ನನ್ನೆಲ್ಲ ಸಮಸ್ಯೆಗಳು ಕ್ಲಿಯರ್ ಆದಮೇಲೆ ನಾನು ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರೋದು. ಈ ದೀಪಾರಾಧನೆ ನಾನು 2020 ಯಾವಾಗ ಫೆಬ್ರವರಿಯಲ್ಲಿ ಶುರು ಮಾಡಿದ್ದು. ಅಂದರೆ ಮಾರ್ಚಲ್ಲಿ ಕೋವಿಡ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೂ ಮುಂಚೆ ಅಂದರೆ ಲಾಕ್ಡೌನ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೂ ಮುಂಚೆ ಫೆಬ್ರವರಿಯಲ್ಲೇ ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಫೆಬ್ರವರಿ 15ನೇ ತಾರೀಕು ಮೇಲೆ ಅನಿಸುತ್ತೆ, ಆ ಸೋಮವಾರದಲ್ಲಿ ನಾನು ಒಂದು 5 ಸೋಮವಾರ ಶುರು ಮಾಡಿದಂತಹ ದೀಪಾರಾಧನೆ ಇದು ಕೂಡ ನಾನು ಯಾವುದೋ ಒಂದು ವಿಡಿಯೋ ಮುಖಾಂತರನೇ ತಿಳಿದುಕೊಂಡಿರೋದು ಯೂಟ್ಯೂಬಲ್ಲಿ. ಇದನ್ನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ, ನನಗೆ ಆ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಯಿತು. ಪರ್ಸನಲಿ ಆಗ್ಬೋದು, ಫೈನಾನ್ಷಿಯಲಿ ಆಗ್ಬೋದು, ಅಥವಾ ಬಿಸ್ನೆಸ್ಸಲ್ಲಾಗ್ಬೋದು. ಒಂದು ಸ್ವಲ್ಪ ಸಮಸ್ಯೆ ಕಂಡು ಬಂತು. ಅಂದರೆ ಸಮಸ್ಯೆ ಅಂತ ಅಂದರೆ, ನಮ್ಮ ಆಫೀಸ್ನೇ ಮುಚ್ಚೋದಕ್ಕೆ ಕೆಲವರು ಟ್ರೈ ಮಾಡಿದರು. ಅಂದರೆ ನನ್ನ ಬಿಸ್ನೆಸ್ನೇ ಹಾಳು ಮಾಡಬೇಕು ಅಂತ ನೋಡಿದರು. ಫೈನಾನ್ಷಿಯಲಿ ಆಗಲಿ ಅಥವಾ ನಮ್ಮದು ಹೆಸರನ್ನೇ ಹಾಳು ಮಾಡಬೇಕು ಅಂತ ನೋಡಿದರು. ನನಗೆ ಯಾವುದೇ ಒಂದು ದಾರಿ ಕಾಣದೆ ನಾನು ತುಂಬ ಸಮಸ್ಯೆಯಲ್ಲಿದ್ದೆ. ಇದನ್ನು ಆ್ಯಕ್ಚುಲಿ ನಾನು ಯೂಟ್ಯೂಬಿಂದ ಡೈರೆಕ್ಟಾಗಿ ನಾನು ನೋಡ್ಕೊಳ್ಳಿಲ್ಲ. ಇದನ್ನು ನನ್ನ ಸಿಸ್ಟರು ಅವರು ಇದನ್ನು ತಿಳಿಸ್ಕೊಟ್ಟಿದ್ದು. ಈ ದೀಪಾರಾಧನೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ, ನಿನ್ನ ಸಮಸ್ಯೆ ಎಲ್ಲ ಕಳೆಯುತ್ತೆ ಅಂತ ನಮ್ಮ ತಾಯಿ ಕೂಡ ಇದಕ್ಕೆ ಹೆಲ್ಪ್ ಮಾಡಿದ್ರು. ನಮ್ಮ ತಾಯಿ ಮತ್ತು ತಂಗಿ ಇದನ್ನು ದೀಪಾರಾಧನೆ ಮಾಡಿ ಅವರು ಎಷ್ಟೋ ಅನುಭವ ಪಡ್ಕೊಂಡಿದ್ದಾರೆ, ಮತ್ತು ಅವರೆಷ್ಟೋ ಕಷ್ಟಗಳು ಕಳೆದೋಗಿದೆ ಅಂತಲೇ ನನಗೆ ತಿಳಿಸ್ಕೊಟ್ರು. ನಾನೇನು ಮಾಡಿದೆ, ಆಯಿತು ಯಾವುದೇ ದಾರಿ ತೋಚ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಮನಸ್ಸಿಗೆ ತುಂಬಾ ನೋವಾಗಿತ್ತು ಆ ಟೈಮಲ್ಲಿ. ಆವಾಗ ನಾನು ಇದನ್ನು ಶುರು ಮಾಡಿದ್ದು 5 ಸೋಮವಾರ, ಪ್ರತಿ ಸೋಮವಾರ ಇದನ್ನು ಮಾಡ್ತಾ ಬಂದೆ. ಆವಾಗ ಏನಾಯಿತು, ಕೋವಿಡ್ಗೂ ಮುಂಚೆ ಅಂದರೆ ಫೆಬ್ರವರಿಲಲ್ವ ನಾನು ಸ್ಟಾರ್ಟ್ ಮಾಡಿದ್ದು, ಅಷ್ಟೊತ್ತಿಗಾಗಲೇ 4 ವಾರನೋ 3 ವಾರನೋ ಆಗೋಗಿತ್ತು. ಕೋವಿಡ್ಡು ಸ್ಟಾರ್ಟ್ ಆಗಿ ಏನಾಯಿತು, ಫುಲ್ಲು ಲಾಕ್ಡೌನೇ ಮಾಡಿಬಿಟ್ರು. ಅಂದರೆ ಆಲ್ ವರ್ಲ್ಡೇ ಆ್ಯಕ್ಚುಲಿ
ಎಲ್ಲ ಕಂಪನಿಗಳು ಇದಾಗಲಿ ಬಾಗಿಲು ಹಾಕಿಸ್ಬಿಟ್ರು. ನನಗೆ ಏನಿತ್ತು, ಫೈನಾನ್ಷಿಯಲಿ ಒಂದು ತೊಂದರೆ ಇತ್ತು, ಆಫೀಸು ಪ್ರಾಬ್ಲಮ್ ಇತ್ತು. ಅದಕ್ಕೂ ಮುಂಚೆ ಏನಾಗಿತ್ತು, ನನಗೆ ಆ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ, ಫೈನಾನ್ಷಿಯಲಿ ಆಗಲಿ ಬಿಸ್ನೆಸ್ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ನಾನಾಗಿ ನಾನು ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ನನಗೆ ಕಾಲು ಬಿದ್ದುಬಿಟ್ಟು ಇಂಜುರಿ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು. ಅದರಿಂದ ನಾನು ಬೆಡ್ ರೆಸ್ಟಲ್ಲಿದ್ದೆ. ಫೈನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗ್ಬೋದು, ಫಿಸಿಕಲಿ ಆಗ್ಬೋದು, ನಾನು ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಶುರುವಾಗಿದ್ದು ಪ್ರಾಬ್ಲಮ್ಮು ನನಗೆ ಬಿಸ್ನೆಸ್ಗೂ ಕೂಡ ಎಫೆಕ್ಟ್ ಆಯಿತು. ಸೊ ಅದರಿಂದ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ಆವಾಗ ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಏನಪ್ಪ ಮಾಡೋದು ಅನ್ನೋವಾಗ ಆಫೀಸ್ನೇ ಕ್ಲೋಸ್ ಮಾಡಿಸ್ಬೇಕು, ಇವ್ರನ್ನ ಹೆಸ್ರನ್ನೇ ಹಾಳು ಮಾಡಬೇಕು ಅಂತ ಕೆಲವರು, ಅದು ಬೇಡ ಇಲ್ಲಿ ಹೇಳೋದು, ನನಗೆ ತುಂಬಾ ಟ್ರೈ ಮಾಡಿದ್ರು. ಫ್ಯಾಮಿಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಕೆಲವರು ನೆಂಟರು, ರಿಲೇಟಿವ್ಸು, ಇವರೆಲ್ಲ ಸೇರಿಕೊಂಡು ನನಗೆ ಒಂದು ಪ್ರಾಬ್ಲಮ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಟೈಮಲ್ಲಿ ನಾನು ಯಾವುದು ಹೆಲ್ಪ್ ತಗೊಳ್ಳಿಲ್ಲ, ದೇವರೇ ನನಗೆ ಹೆಲ್ಪ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಶುರು ಮಾಡಿದ್ದು ಇದನ್ನು. ಆವಾಗ ಒಂದು 3-4 ಟೈಮ್ಸ್, ಅಂದರೆ 5 ವಾರ ಅಲ್ವಾ, 5 ವಾರ ಹಚ್ಕೊಂಡು ಬಂದೆ. ಅದಾದಮೇಲೆ ಕೆಲವೊಂದು ಸರಿ 5 ವಾರ ಹಚ್ಚಿ ಶುರು ಮಾಡಿದೆ. ಕೆಲವೊಂದು ಸರಿ ಹೇಳ್ಬೇಕು ಅಂತ ಅಂದರೆ, ನನಗೆ ಇದನ್ನು ದೀಪಾರಾಧನೆ ಮಾಡಬೇಕು ಅಂದಾಗೆಲ್ಲ ಏನಾದರೂ ಸಮಸ್ಯೆ ಬರ್ತಾಯಿತ್ತು. ಯಾಕಂದರೆ ನೆಗೆಟಿವ್ ಎನರ್ಜಿ ಅನ್ನೋದು, ಮಠ ಮಂತ್ರ, ದುಷ್ಟಶಕ್ತಿಗಳು, ಇದು ಯಾವುದೂ ನಾನು ಫಸ್ಟು ನಂಬ್ತಾ ಇರಲಿಲ್ಲ. ಎಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಇದನ್ನೆಲ್ಲ ನಂಬಲೇಬೇಕಾಯಿತು. ನಾನು ಇದನ್ನು ಮಾಡ್ತಾ ಬಂದಾಗ ಆಲ್ ವರ್ಲ್ಡ್, ಆ್ಯಕ್ಚುಲಿ ಪ್ರಪಂಚನೇ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದುಬಿಡ್ತು. ಅಂದರೆ ದೇವರು ಎಷ್ಟು ಸತ್ಯ ಅಂತ ಹೇಳಬೇಕು ಅಂತ ಅಂದರೆ, ಈ ಒಂದು ದೀಪಾರಾಧನೆ ಮಾಡಿದ್ಮೇಲೆ ನನಗೆ ಖಂಡಿತ ಈ ದೀಪಾರಾಧನೆ ಮೇಲೆ, ಅಂದರೆ ಕಾಯಿ ದೀಪ ಹಚ್ಚೋದ್ರಿಂದ ಏನೆಲ್ಲ ನನಗೆ ಪಾಸಿಟಿವ್ ಎನರ್ಜಿ, ತನ್ನಷ್ಟಕ್ಕೆ ತಾನೇ ಬಿಸ್ನೆಸ್ಸು ಸರಿ ಹೋಯಿತು. ಮತ್ತು ನನ್ನದು ಕಾಲು ಏನು ಇಂಜುರಿ ಆಗಿತ್ತು ಅದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನೀನು ನಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಡಾಕ್ಟ್ರು, ಮೂಳೆನೇ ಮುರಿದು ಹೋಗಿದೆ ಆ ಥರ ಎಲ್ಲ ಹೇಳಿದರು. ಅದು ಕೂಡ ರಿಕವರಿ ಆಗ್ತಾ ಬಂತು. ಫುಲ್ಲು ಹೇಳ್ಬೇಕಂತ ಅಂದರೆ ನನ್ನ ಮನೆಯಲ್ಲೂ ಕೂಡ ಸ್ವಲ್ಪ ಜಗಳ, ಕಿರಿಕಿರಿ, ನಮ್ಮ ಮನೆಯಲ್ಲೇ ನಾವು ನಮ್ಮನ್ನು ನಂಬ್ತಾ ಇರಲಿಲ್ಲ, ಆ ಥರ ಎಲ್ಲ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಒಂದು ಫ್ಯಾಮಿಲಿಲಾಗಲಿ, ಒಂದು ಇದರಲ್ಲಾಗಲಿ, ಅದೆಲ್ಲ ಕೂಡ ಸಾಲ್ವ್ ಆಗ್ತಾ ಬಂತು. ಬಿಸ್ನೆಸ್ ಕೂಡ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ. ಇದಕ್ಕೆಲ್ಲ ಕಾರಣ ಶಿವನ ದೀಪಾರಾಧನೆ ಅಂತಲೇ ಹೇಳ್ಬೋದು. ನೀವು ಈ ದೀಪಾರಾಧನೆಯನ್ನು ನಂಬಿಕೆ ಇದ್ದರೆ ಮಾತ್ರ ಮಾಡಿ. ಯಾವುದೋ ಒಂದು ಅನುಮಾನದಲ್ಲಿ ನೋಡೋಣ ಅಂತ ಪರೀಕ್ಷೆ ಮಾಡಿ ಮಾಡೋಕ್ಕೆ ಹೋಗಬೇಡಿ. ನಂಬಿಕೆ ಇಡಿ, ದೇವರಂತೂ ಭಗವಂತ ಇದ್ದಾನೆ. ನಿಮ್ಮ ಯಾವುದೇ ಒಂದು ಕಷ್ಟ ಇರಲಿ, ಪರಿಹಾರ ಆಗುತ್ತೆ ಅಂತಲೇ ನಾನು 100% ಶೂರಾಗಿ ಹೇಳ್ತೀನಿ. ಮೇಯ್ನು ನಿಮಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಸ್ವಚ್ಛತೆ ಇರಬೇಕು. ಒಳ್ಳೆ ಸ್ವಚ್ಛ ಮನಸ್ಸಿನಿಂದ ಯಾರಿಗೂ ಕೆಟ್ಟದ್ದು ಬಯಸಿ ಇದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಅನುಕೂಲ ಮಾಡ್ಕೊಳ್ಳೋಕ್ಕಾದರೆ ಇದನ್ನು ಮಾಡಿ. ಅವ್ರಿಗೇನೋ ಆಗಬೇಕು, ಇವ್ರಿಗೇನೋ ಆಗಬೇಕು ಅನ್ನೋದನ್ನು ಮಾಡೋಕ್ಕೆ ಹೋದರೆ ಅದು ನಿಮಗೆ ರಿಟರ್ನ್ ಆಗುತ್ತೆ ಅಷ್ಟೇ ಹೊರತು ನಿಮ್ಗೆ ಯಾವುದೇ ರೀತಿ ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಈ ದೀಪಾರಾಧನೆ ಮಾಡಬೇಕು ಅಂದರೆ ನಿಮಗೆ ಏನು ಕಷ್ಟ ಇದೆ, ನಿಮಗೆ ಏನು ನಿಮಗೆ ಕಷ್ಟ ಪರಿಹಾರ ಮಾಡಬೇಕು ದೇವರು ಅನ್ನೋದನ್ನು ಮಾತ್ರ ಈ ಭಗವಂತನ ಹತ್ರ ಕೇಳ್ಕೊಳ್ಳಿ. ಶಿವ ಖಂಡಿತ ಆಡಂಬರದ ಪೂಜೆ ಏನು ಕೇಳೋದಿಲ್ಲ. ನಿಮಗೆ ಅದಿಲ್ಲ ಇದಿಲ್ಲ ಅನ್ನಲ್ಲ, ಎಲ್ಲ ನಿಮ್ಮ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದನೇ ಈ ದೀಪಾರಾಧನೆ ಮಾಡೋ ಅಂಥದ್ದು. ಕಾಯಿ ಅಂತೂ ಸಿಗುತ್ತೆ, ಅಕ್ಕಿ ಅಂತೂ ಇರುತ್ತೆ ನಿಮ್ಮ ಮನೆಯಲ್ಲಿ. ಇನ್ನು ಬಾಳೆ ಎಲೆ ಆರಾಮ್ಸೆ, ಅದು ಏನು ನಿಮಗೆ ಜಾಸ್ತಿ ಖರ್ಚಾಗೋದಿಲ್ಲ. ಸ್ವಲ್ಪ ಎಣ್ಣೆ, ಅದು ಕೂಡ ಯಾವ ಎಣ್ಣೆ ಅಂತಲೂ ಅದು ಹೇಳಿಲ್ಲ. ಇಲ್ಲಿ ಬಂದು ಎಳ್ಳೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಅಥವಾ ಕೊಬ್ಬರಿ ಎಣ್ಣೆ ಆದರೂ ಆಗಿರ್ಬೋದು, ಯಾವುದಾದ್ರೂ ಒಂದು ಎಣ್ಣೆಯಿಂದ ಈ ಬತ್ತಿ ಹಸೆದು ನೀವು 2 ದೀಪ ಹಚ್ಚೋದಕ್ಕೆ ಏನು ನಿಮಗೆ ಕಷ್ಟ ಆಗೋದಿಲ್ಲ. ಯಾರ್ಯಾರೋ ಏನೇನೋ ಹೇಳಿರ್ತಾರೆ, ಅದೆಲ್ಲ ಮಾಡಿರ್ತೀರ ಅಲ್ವಾ. ಯಾವುದಾದ್ರೂ ಸಮಸ್ಯೆಗೆ ಎಲ್ಲೆಲ್ಲೋ ಹೋಗಿರ್ತೀರ, ಯಾರ್ಯಾರೋ ಶಾಸ್ತ್ರಿಗಳ್ನಾಗಲಿ, ಯಾವುದಾದ್ರೂ ಹೋಮ ಆಗಲಿ, ಹವನ ಆಗಲಿ ಮಾಡಿಸಿರ್ತೀರ ದುಡ್ಡು ಖರ್ಚು ಮಾಡಿ. ಇದು ಯಾವುದೂ ಕೇಳೋದಿಲ್ಲ. ಇದು ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆ ಅಷ್ಟೇ. ಈ ಶಿವಂಗೆ ಏನು ನೀವು ದೀಪಾರಾಧನೆ ಮಾಡ್ತೀರೋ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ದು ಯಾವುದೇ ರೀತಿ ಕಷ್ಟ ಆಗಲಿ, ಸಡನ್ಲಿ ನಿಮಗೆ ಬೇಗನೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೂ ಹಂತ ಹಂತವಾಗಿ ಅಂತೂ ಖಂಡಿತ ಆಗ್ತಾ ಬರುತ್ತೆ. ಶಿವನು ಕೂಡ ನೋಡ್ತಾನೆ ನಿಮ್ಮ ಪ್ರಾರ್ಥನೆ ಕರೆಕ್ಟಾಗಿದೆಯಾ, ನೀವು ಬೇಕಂತ ಮಾಡ್ತಾಯಿದ್ದೀರಾ, ಅಥವಾ ನಿಮ್ಮ ಪ್ರಾಬ್ಲಮ್ಮು ನಿಜ ಇದೆಯಾ ಅಂತ ನೋಡಿಬಿಟ್ಟೆ ಎಲ್ಲದಕ್ಕೂ ಪರಿಹಾರ ಕೊಡೋ ಅಂಥದ್ದು.
ಈ ದೀಪಾರಾಧನೆ ಮಾಡಿ ನಿಮ್ಮ ಕಷ್ಟ ಎಲ್ಲ ಸಾಲ್ವ್ ಆದಮೇಲೆ ಬೇಕಾದರೆ ನನಗೆ ಯಾವಾಗಾದರೂ ಆಗಲಿ ಈ ವಿಡಿಯೋ ಮುಖಾಂತರ ನೀವು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಕೇಳಿ, ಓಕೆನಾ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ ಕೇಳೋ ಅಂಥದ್ದು. ಇದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮುಖಾಂತರ ಬರೀರಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಇದನ್ನು ನಿಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅವರು ಕೂಡ ಈ ದೀಪಾರಾಧನೆ ಮಾಡೋದ್ರಿಂದ ಅವರು ಕೇಳಿದ ಫಲ ನಿಮಗೂ ಕೂಡ ಫಲಿಸುತ್ತೆ. ಅವ್ರು ಏನೇನು ಕೇಳ್ಕೊತಾರೆ ನೋಡಿ, ನಿಮ್ಮಿಂದ ಒಬ್ರಿಗೆ ಈ ವಿಡಿಯೋ ಮುಖಾಂತರ ಈ ಮಾಹಿತಿ ತಿಳಿತು ಅಂತ ಅಂದರೆ ಅವರಿಗೆಲ್ಲ ಏನೇನು ಪ್ರಾಬ್ಲಮ್ ಇದೆ, ಅವ್ರಿಗೆಲ್ಲ ಏನೇನು ಕಷ್ಟಗಳಿದೆ ಆ ದೇವ್ರ ಹತ್ರ ಅವ್ರು ತಿಳ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಅವ್ರ ಕಷ್ಟವೂ ಕೂಡ ಕ್ಲಿಯರ್ ಆಗುತ್ತೆ, ನೀವು ಒಬ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಓಕೆನಾ. ಇದರಿಂದ ನನಗೂ ಕೂಡ ಒಳ್ಳೆಯದಾಗುತ್ತೆ ನೀವು ಶೇರ್ ಮಾಡೋದ್ರಿಂದ. ಯಾಕಂದರೆ ನಾವು ಒಬ್ರಿಗೆ ಕೆಟ್ಟದ್ದು ಮಾಡಬಾರ್ದು, ಆದರೆ ಒಳ್ಳೆಯದು ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನನ್ನ ನಂಬಿಕೆ. ನೀವು ಕೂಡ ಚೆನ್ನಾಗಿರಿ, ಮತ್ತೊಬ್ಬರು ಕೂಡ ಒಳ್ಳೇದು ಬಯಸಿ. ಅವ್ರು ಎಷ್ಟೇ ಕೆಟ್ಟವರಾದರೂ ಅಷ್ಟೇ ದೇವ್ರ ಹತ್ರ ಹೇಳ್ಕೊಂಡು ಬಿಟ್ಬಿಡಿ. ನಾವು ಅವ್ರಿಗೆ ಕೆಟ್ಟದ್ದು ಮಾತ್ರ ಮಾಡಬಾರ್ದು, ಕೆಟ್ಟದ್ದು ಮಾತ್ರ ಬಯಸಬಾರ್ದು. ಅದು ಕರ್ಮ ಧರ್ಮ ಅನ್ನೋದಿರುತ್ತಲ್ವ, ಅವ್ರು ಮಾಡಿದ ಕರ್ಮ ಅವ್ರಿಗೆ ಇದ್ದೇ ಇರುತ್ತೆ. ನಾವೇನು ಧರ್ಮ ಮಾಡಿರ್ತೀವಿ ಅದು ನಮಗೆ ಕಾಯ್ತಾ ಇರುತ್ತೆ ಅಷ್ಟೇ. ಈ ಶಿವನ ಆರಾಧನೆ ಮಾಡಿ ನಿಮಗೂ ಕೂಡ ಒಳ್ಳೆಯ ಫಲ ಸಿಗಲಿ ಅಂತಲೇ ಕೇಳ್ಕೊತೀನಿ. ನಾನು ಪಟ್ಟಿದ್ದ ಕಷ್ಟ, ನಾನು ಪಟ್ಟಿದ್ದು ನೋವು, ಇದು ಯಾರಿಗೂ ನನಗೆ ಯಾರ್ದು ಹೆಲ್ಪ್ ಇಲ್ಲ ಹೇಳಬೇಕು ಅಂತ ಅಂದರೆ. ಕೆಲವೊಂದು ಸರಿ ನನ್ನ ಫ್ಯಾಮಿಲಿನೇ ನನಗೆ ಎಗನೆಸ್ಟ್ ಆಗೋದ್ರು ಹೇಳ್ಬೇಕಂದ್ರೆ. ನನ್ನ ಗಂಡ ಆಗಿರ್ಬೋದು, ಗಂಡನ ಮನೆ ಫ್ಯಾಮಿಲಿ ಆಗಿರ್ಬೋದು, ನಾನು ತವ್ರ ಮನೆ ಆಗಿರ್ಬೋದು, ತವ್ರ ಮನೆ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಯಾವುದೇ ಸಪೋರ್ಟ್ ಸಿಗಲಿಲ್ಲ ನನಗೊಂದು ಕೆಲವೊಂದು ನಾನು ಕೆಟ್ಟ ಪರಿಸ್ಥಿತಿಲಿ ಇದ್ದಾಗ. ಆವಾಗ ನನಗೆ ಈ ಭಗವಂತನೇ ನನಗೆ ಕೈ ಹಿಡಿದಿದ್ದು ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಯಾಕೆ ನಾನು ಎಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ ಅಂದರೆ, ವಿಡಿಯೋ ನೋಡೋರು ಬೇಕಾದ್ರೆ ತಿಳ್ಕೊಳ್ಳಿ. ಅವರು ಆ ಟೈಮಲ್ಲಿ ನಾನು ಕಷ್ಟ ಕಾಲದಲ್ಲಿ ಇದ್ದಾಗ ಅವ್ರು ಏನೇನು ಮಾಡಿದ್ದಾರೆ, ನನಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಯಾಕೆ ಹೇಳ್ಬೇಕಂತ ಅಂದರೆ, ನಾನು ಚೆನ್ನಾಗಿದ್ದಾಗ, ನಾನು ಒಂದು ಲೆವೆಲಲ್ಲಿದ್ದಾಗ, ನಾನು ಪ್ರತಿಯೊಬ್ಬರಿಗೂ ಯಾವ ರೀತಿ ನಾನು ಟ್ರೀಟ್ ಮಾಡಿದೆ, ಯಾವ ರೀತಿ ಹೆಲ್ಪ್ ಮಾಡಿದೆ ಅನ್ನೋದು ಪರಮಾತ್ಮನಿಗೆ ಗೊತ್ತಿರೋದ್ರಿಂದನೇ ನಾನು ಈ ಲೆವೆಲಿಗೆ ಈಗ ಚೆನ್ನಾಗಿರೋದಕ್ಕೆ ಆ ದೇವರೇ ಸಾಕ್ಷಿ. ಯಾಕಂದರೆ ಆ ಪರಿಸ್ಥಿತಿಲಿ ಯಾವ್ಯಾವ ರೀತಿ ಮಾತು ಕೇಳಿದ್ದೀನಿ ಅಂತ ಅಂದರೆ, ಕೈಯಲ್ಲಿ ಆಗಿಲ್ಲ ಅಂತ ಹೇಳಿ ನಾನು ಕೂತ್ಕೊಳ್ಳಿಲ್ಲ. ಕೈಯಲ್ಲಿ ಆಗ್ತಿರಲಿಲ್ಲ ಅಂದರೆ ಮೀನ್ಸ್ ಕಾಲು ನನಗೆ ಫ್ರ್ಯಾಕ್ಚರ್ ಆಗಿ ತುಂಬ ಪ್ರಾಬ್ಲಮ್ ಆಗಿದ್ದರಿಂದ, ಒಂದು ಸಮಸ್ಯೆ ಆಗಿದ್ದರಿಂದ ನಾನು ಸಮಸ್ಯೆ ಎದುರಿಸ್ಬೇಕಾಯ್ತು. ಅದನ್ನು ತಿಳ್ಕೊಳ್ದೇ ಚೆನ್ನಾಗಿದ್ದಾಗ ಒಂಥರ, ಚೆನ್ನಾಗಿಲ್ದಾಗ ಒಂಥರ ಎಲ್ಲ ಟ್ರೀಟ್ ಮಾಡಿಬಿಟ್ರು. ಅದು ಆ ದೇವ್ರಿಗೆ ಮಾತ್ರನೇ ಗೊತ್ತು, ಆ ಭಗವಂತನಿಗೆ ಮಾತ್ರನೇ ಗೊತ್ತು ನಿಜ ಏನು ಸುಳ್ಳೇನೋ ಅಂತ. ಅದೇ ರೀತಿ ನನಗೆ ಪ್ರಾಬ್ಲಮ್ ಮಾಡೋಕ್ಕೆ ಬಂದವ್ರು ಯಾರಿದ್ದಾರೆ ನೋಡಿ, ಅವರು ಈಗಲೂ ಸಹ ನನ್ನ ಕಡೆಯಿಂದ ಅವ್ರಿಗೆ ಏನು ಸಿಗಬೇಕೋ ಅದು ಸಿಗ್ತಾಯಿಲ್ಲ. ಅದಕ್ಕೂ ಕೂಡ ಭಗವಂತನೇ ಕಾರಣ. ಯಾಕಂದರೆ ಅವರು ನಮಗೆ ಇಂಟೆನ್ಷನಲಿ ಪ್ರಾಬ್ಲಮ್ ಮಾಡಬೇಕು ಅಂತಲೇ ಬಂದು ನಮಗೆ ಪ್ರಾಬ್ಲಮ್ ಮಾಡಿದ್ರು ಬಿಸ್ನೆಸ್ಸಲ್ಲಿ, ಓಕೆನಾ. ಸೊ ಅದು ಈಗಲೂ ಕೂಡ ಅದು ನಡೀತಾ ಇದೆ ವಿಚಾರ. ಅದು ಒಂದಿನ ನಾನು ಹೇಳ್ತೀನಿ ಎಲ್ಲ ಕ್ಲಿಯರ್ ಆದಮೇಲೆ. ಈ ದೇವ್ರನ್ನ ಯಾರನ್ನ ನಂಬ್ತೀರಾ, ಶಿವ ಆಗ್ಬೋದು ಅಥವಾ ನಿಮ್ದು ಯಾವುದೇ ಒಂದು ನಿಮ್ಗೆ ಇಷ್ಟವಾದ ದೇವರಾಗ್ಬೋದು, ದೇವ್ರ ಮುಂದೆ ಹೇಳ್ಕೊಳ್ಳಿ. ಅದು ಬಿಟ್ಟು ಬೇರೆಯವ್ರ ಹತ್ರ ಹೇಳ್ಕೊಳೋದು ನೆಸೆಸಿಟಿನೇ ಇಲ್ಲ ಅಂತಲೇ ಹೇಳ್ಬೋದು. ನೀವು ಚೆನ್ನಾಗಿದ್ದಾಗ ಮಾತ್ರ ಅಷ್ಟೇ ಎಲ್ಲರೂ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಯಾರು ಇದಕ್ಕೆ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಯಾರೂ ಆಗೋದಿಲ್ಲ. ನಾವು ಚೆನ್ನಾಗಿದ್ದಾಗ ನಾವು ನಮ್ಮ ದುಡಿಮೆಯಿಂದ ಏನಿದೆ ನಾವು ಎತ್ತಿಟ್ಕೋಬೇಕು, ಯಾರೂ ಆಗೋದಿಲ್ಲ. ಇದೊಂದು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನೀವು ಕಷ್ಟ ಬಂದಾಗಲೇ ಒಂದಿನ ನನ್ನ ಮಾತನ್ನು ಅರ್ಥ ಮಾಡ್ಕೊತೀರ. ಯಾವುದೇ ಒಂದು ವಿಚಾರ ಆಗಲಿ ನೀವು ಫೈನಾನ್ಷಿಯಲಿ ಸೆಕ್ಯೂರ್ ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ನಿಮ್ಗೆ ಇಷ್ಟ ಬಂದಿದ್ದು ಚೆನ್ನಾಗಿರೋದು ತಿನ್ನಿ. ಅವ್ರಿಗೆ ಎತ್ತಿಡ್ತೀನಿ ಇವ್ರಿಗೆ ಎತ್ತಿಡ್ತೀನಿ ಇವ್ರಿಗೆ ಎತ್ತಿಕ್ಬೇಕು ಅವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮ ಆರೋಗ್ಯ ನೀವು ಚೆನ್ನಾಗಿಟ್ಕೊಳ್ಳಿ. ಅದೇನೋ 84 ಲಕ್ಷ ಜೀವರಾಶಿ ಆದಮೇಲಂತೆ ಮನುಷ್ಯನ ಜೀವನ ಅಂದರೆ ಮನುಷ್ಯ ಸೃಷ್ಟಿಯಾಗಿರೋ ಅಂಥದ್ದು. ಸೊ ಈ ಮನುಷ್ಯನ ಜೀವನನ ನಾವು ನಮಗೋಸ್ಕರ ನಾವು ನಮ್ಮ ಕರ್ಮ ಎಲ್ಲ ಏನಿದೆ ಅದನ್ನು ಮಾಡಿನೇ ನಾವು ಮುಂದಕ್ಕೆ ಹೋಗಬೇಕು ಅನ್ನೋದು ಲೈಫಲ್ಲಿ ಇರೋ ಅಂಥದ್ದು.
ಹಂಗಂತ ಹೇಳಿ ನಾವು ಎಲ್ಲರನ್ನೂ ಬಿಟ್ಬಿಟ್ಟು ನಮಗೆ ನಾವೇ ಸ್ವಾರ್ಥಿಗಳಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮಾಡೋ ಅಷ್ಟು ಮಾಡಿ, ಆದರೆ ನಿಮಗೆ ಇಲ್ಲದೇ ಇರೋ ಅಷ್ಟು, ನಿಮಗೆ ಏನು ಇಟ್ಕೊಂಡಿರೋ ಅಷ್ಟು ಇದು ಮಾಡ್ಕೊಬೇಡಿ. ಯಾಕಂದರೆ ಕೆಲವೊಂದು ಸಲ ಫ್ರೆಂಡ್ಸ್ ಕೂಡ ಆಗಿಲ್ಲ ನಮಗೆ ನಮ್ಮ ಟೈಮಲ್ಲಿ. ಯಾಕೆ ಆಗಿಲ್ಲ ಅಂತ ಅಂದರೆ ಆ ಟೈಮಲ್ಲಿ ಅವರು ಕಷ್ಟದಲ್ಲಿ ಇರ್ತಾರೆ. ಯಾರನ್ನೋ ನೆಚ್ಕೊಂಡು ನಾವು ಜೀವನ ಮಾಡೋಕ್ಕೂ ಆಗೋದಿಲ್ಲ. ಸೊ ನಮ್ಮ ದುಡಿಮೆ ಏನಿದೆ ನಾವು ಎತ್ತಿಟ್ಕೊಬೇಕು. ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡೋದಕ್ಕಾದರೂ ಎತ್ತಿಟ್ಕೊಬೇಕು. ಅಥವಾ ನಮ್ಮ ಗಂಡ ಹೆಂಡತಿ ಅನ್ನೋದು ಇರುತ್ತೆ, ಅದು ಚೆನ್ನಾಗಿದ್ದಾಗ ಅಷ್ಟೇ. ಇಲ್ಲಿ ಯಾರೂ ಇರೋದಿಲ್ಲ. ಒಂದು ನಾವು ಚೆನ್ನಾಗಿರಬೇಕು. ನಮ್ಮ ನಾಲೆಡ್ಜು, ಬುದ್ಧಿ, ಮಾತು, ನಮ್ಮ ಸೌಂದರ್ಯ ಆಗಿರ್ಬೋದು, ನಮ್ಮ ನಡವಳಿಕೆ ಆಗಿರ್ಬೋದು, ನಾವೆಲ್ಲದರಲ್ಲೂ ಒಳ್ಳೆತನದಲ್ಲಿದ್ದರೆ ಮಾತ್ರ ಭಗವಂತನೇ ನಮಗೆ ಒಂದು ದಾರಿ ತೋರಿಸ್ತಾನೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ಸಮಸ್ಯೆಗೂ ನಾವೇ ಧೈರ್ಯವಾಗಿ ನಿಂತ್ಕೋಬೇಕು. ಅದು ಬಿಟ್ಟು ಬೇರೆ ಯಾವುದೋ ಕೆಟ್ಟ ರೀತಿಯಲ್ಲಿ ನಾವು ಡಿಸಿಷನ್ನ ತಗೊಳ್ಳೋಕ್ಕೆ ಹೋಗಬಾರ್ದು. ಪ್ರತಿಯೊಂದು ಡಿಸಿಷನ್ಗೂ, ಪ್ರತಿಯೊಂದು ಕಷ್ಟಕ್ಕೂ ದೇವ್ರು ಯಾಕೆ ನನಗೆ ಕಷ್ಟ ಕೊಡ್ತಾನೆ ಅಂತ ನನಗೆ ಯಾಕೆ ಗೊತ್ತಾಯಿತು ಅಂದರೆ, ಆ ಕಷ್ಟದಲ್ಲಿ ಯಾರ್ಯಾರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ಒಂದು ಗೊತ್ತಾಗುತ್ತೆ. ಯಾವ ರೀತಿ ನಾವು ಇದ್ದರೆ, ಯಾವ ರೀತಿ ನಾವು ಯಾರನ್ನ ನಂಬ್ತಾ ಇದ್ದೀವಿ, ಅವ್ರನ್ನ ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಹಿಂದೆ ಯಾವ ರೀತಿ ಇರ್ತಾರೆ, ನಾವು ಚೆನ್ನಾಗಿಲ್ದಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಅನ್ನೋದು ದೇವ್ರು ತೋರ್ಸೋಕ್ಕೋಸ್ಕರನಾದರೂ ಕಷ್ಟ ಕೊಟ್ಟು ತೋರಿಸ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೊಂಬಿಡ್ಬೇಕು ಇಮಿಡಿಯೇಟ್ಲಿ. ಮತ್ತೆ ನಾವು ಇದು ಏನು ಮಾಡಿರ್ತೀವಿ ನೋಡಿ, ಅಂದರೆ ತಪ್ಪುಗಳ್ನ ಆ ರೀತಿ ತಪ್ಪು ಮಾಡಬಾರ್ದು ಅನ್ನೋದನ್ನು ದೇವರು ತಿಳಿಸ್ಕೊಡ್ತಾನೆ. ಕಷ್ಟ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಅದನ್ನು ನಾವು ಫೇಸ್ ಮಾಡಬೇಕು ಅಷ್ಟೇ. ಫೇಸ್ ಮಾಡಿ ಮೆಟ್ಟಿ ನಿಂತರೆ ಜೀವನ ಸಾರ್ಥಕ ಆಗೋದು. ಅಯ್ಯೋ ಕಷ್ಟ ಬಂದುಬಿಡ್ತಲ್ಲ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ರೆ ಯಾರೂ ಆಗೋದಿಲ್ಲ. ಏನು ಚೆನ್ನಾಗಿದ್ದರೆ ನಿಮ್ಮ ಹತ್ರ ಇರ್ತಾರೆ, ಚೆನ್ನಾಗಿಲ್ಲ ಅಂದರೆ ನಿಮ್ಮನ್ನು ತಿರುಗೂ ಕೂಡ ನೋಡೋದಿಲ್ಲ, ನಿಮ್ಗೇನಾಯಿತು ಅಂತಲೂ ಕೇಳೋದಿಲ್ಲ. ಯಾರೇ ಆಗಲಿ ಒಂದಿನ ಕೇಳ್ತಾರೆ, 2 ದಿನ ಕೇಳ್ತಾರೆ, 3ನೇ ದಿನ ನಮಗೂ ನಿಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನಡ್ಕೊತಾರೆ. ಇದು ಎಕ್ಸ್ಪೀರಿಯನ್ಸ್ ಆಗಿರೋ ಅಂಥದ್ದು. ಚೆನ್ನಾಗಿದ್ದರೆ 4 ಜನ ನೋಡೋ ಥರ ಇರಬೇಕು, ಚೆನ್ನಾಗಿಲ್ಲ ಅಂದರೆ ಯಾರಿಗೂ ಮುಖ ತೋರ್ಸೋಕ್ಕಾಗೋದಿಲ್ಲ. ಸೊ ಇದು ಜೀವನದಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಲೈಫಲ್ಲಿ ಏನೇ ಕಷ್ಟ ಬಂದರೂ ಫೇಸ್ ಮಾಡಿ ಧೈರ್ಯವಾಗಿ ಮುನ್ನುಗ್ಗಿ. ಇವತ್ತು ಕಷ್ಟ ಬಂತು ಅಪ್ಪ, ಯಾರಿಗೂ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಇದು ಮಾಡಿಕೊಡು. 1 ದಿನ 2 ದಿನ ಕಷ್ಟ ಆಗುತ್ತೆ, 3ನೇ ದಿನ ಖಂಡಿತ ಒಳ್ಳೆಯದಾಗುತ್ತೆ. ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ನಿಲ್ಲಿಸ್ಬಾರ್ದು. ನಾವೇನು ಉದ್ಯೋಗ ಮಾಡ್ತಾಯಿದ್ದೀವಿ ಅದನ್ನು ನಿಲ್ಲಿಸ್ಬಾರ್ದು. ಕೈಲಾಗಿಲ್ಲ ಅಂದರೂ, ಕಾಲಾಗಿಲ್ಲ ಅಂದರೂ ಮೈಂಡ್ ಇರುತ್ತೆ ಅಲ್ವಾ, ಬಾಯಿ ಇರುತ್ತೆ ಅಲ್ವಾ, ಫೋನ್ ಇರುತ್ತೆ ಅಲ್ವಾ, ಅದ್ರ ಮುಖಾಂತರನಾದರೂ ಯಾರಿಗಾದ್ರೂ ಒಂದು ಹೆಲ್ಪ್ ಕೇಳಿ ಚಿಕ್ಕ ಪುಟ್ಟ ಕೆಲಸನಾದರೂ ಮಾಡಿ ಮೇಲಕ್ಕೆ ಬರಬಹುದು. ಅದು ಬಿಟ್ಟು ಅವ್ರು ಮಾಡಿಲ್ಲ, ಇವ್ರು ನನಗೆ ಹೆಲ್ಪ್ ಮಾಡಿಲ್ಲ ಅಂತ ಕೂತ್ಕೋಬಾರ್ದು. ಇದು ನನಗೆ ಅನಿಸಿದ್ದು. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಸ್ವಂತ ನಿರ್ಧಾರ ತಗೊಳ್ಳೋದನ್ನು ಕಲ್ತ್ಕೊಳ್ಳಿ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಇದನ್ನು ಮಾಡ್ಬೋದಾ ಅಂತ ಯಾರನ್ನೂ ಕೇಳೋಕ್ಕೂ ಹೋಗಬೇಡಿ. ನಿಮ್ಮ ಡಿಸಿಷನ್ನು ನಿಮಗೆ ಕರೆಕ್ಟ್ ಅನಿಸುತ್ತಾ? ಯಾಕಂದರೆ ನೀವೇನು ಚಿಕ್ಕವರಲ್ಲ, ಎಲ್ಲರೂ ಒಂದು 30 ವರ್ಷ 25 ವರ್ಷದ ಮೇಲವ್ರೇ ವೀಡಿಯೋಗಳು ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಯಾಕಂದರೆ ಈ ದೀಪಾರಾಧನೆ, ಪೂಜೆ ಗೀಜೆ ಎಲ್ಲನೂ ಮೇಜರ್ ಹೇಳ್ಬೇಕಂತ ಅಂದರೆ ಮದುವೆ ಆಗಿರೋ ಅಂಥವರೇ ನೋಡ್ತಾ ಇರ್ಬೋದು ಅಂತ ತಿಳ್ಕೊತೀನಿ. ಅಥವಾ ಮದುವೆ ಆಗದಿರೋರು ಕೂಡ ಆಫ್ಟರ್ 18 ಇಯರ್ಸ್ ಮೇಲೇ ಈ ದೀಪಾರಾಧನೆ, ಅದು ಇದು ಪೂಜೆ, ಸ್ಪಿರಿಚುವಲ್ ಆ ಥರ ನೋಡ್ಬೋದು ಅಂತ ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಮ್ಮ ಒಂದು ಏಜಿಗೆ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದನ್ನು ಕಲಿಬೇಕು. ಯಾರನ್ನೇ ಕೇಳಿ ಮಾಡ್ತೀವಿ ಅಂತ ಅಂದರೆ, ನೀವು ಯಾವುದೇ ಒಂದು ಉದ್ದೇಶ ಕೇಳಕ್ಕೆ ಹೋಗಿ, ಯಾವುದೇ ಒಂದು ವಿಷಯ ಹೇಳಕ್ಕೆ ಹೋಗಿ, ಅವರು ಬೇಡ ಅಂತಲೇ ಹೇಳ್ತಾರೆ ಹೊರತು, ನೀನು ಮಾಡು, ನಾನು ಇದ್ದೀನಿ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳೋರು ಒಬ್ಬರು ಸಿಗೋದಿಲ್ಲ. ನೀವು ಮಾಡೋ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಒಂದು ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅಯ್ಯೋ ಇದಾಗುತ್ತಾ, ಇದು ಹೋಗುತ್ತಾ, ಇದು ಮಾಡಿದ್ರೆ ಲಾಸ್ ಆಗುತ್ತೆ, ಇದು ಮಾಡಿದ್ರೆ ಹಾಗಾಗುತ್ತೆ. ಯಾಕಂದರೆ ನಿಮ್ಮ ಜೊತೆ ನಿಲ್ಲಲ್ಲ ಅವರು. ಜಸ್ಟ್ ಅವರು ಏನು ಕೊಡ್ತಾರೆ, ಸಜೆಷನ್ಸ್ ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ, ಬಿಟ್ಟು ಅಡ್ವೈಸ್ ಯಾರು ಬೇಕಾದರೂ ಕೊಡ್ತಾರೆ. ಬಟ್ ಆದರೆ ನಿಮ್ಮ ಜೊತೆ ನಿಂತು ಮಾಡೋರು ಯಾರೂ ಸಿಗೋದಿಲ್ಲ. ಅದಕ್ಕೆ ನಾನೇನು ಹೇಳ್ತಾಯಿದ್ದೀನಿ, ಸ್ವಂತ ನಿರ್ಧಾರ ಅದನ್ನು ಬೇಕಾದ್ರೆ 10 ನಿರ್ಧಾರನ ನೀವು ಲಿಸ್ಟ್ ಮಾಡಿ, ಡಿಸಿಷನ್ನ ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ಬೋದಾ, ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ಬೋದಾ, ಅದನ್ನು ಬೇಕಾದ್ರೆ ಅನುಭವ ಇರ್ತಾರಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರ್ತಾರಲ್ವ, ಅಂದರೆ ನಿಮಗೆ ಹಿತೈಷಿಯಾಗಿ ಒಳ್ಳೇದು ಬಯಸೋರು ಇರಬೇಕು. ನಿಮಗೆ ಗೊತ್ತೇ ಎಗ್ನಿಸ್ಟ್ ಆಗಿರ್ತಾರೆ, ಅವ್ರ ಹತ್ರ ಹೋಗಿ ಸಜೆಷನ್ಸ್ ಕೇಳೋಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮ ಜೊತೆಯಲ್ಲಿ ನಿಂತಿರ್ತಾರೆ. ಕೆಲವರು ಸರಿ ಗಂಡಂಗೆ ಹೆಂಡತಿ ಆಗಲ್ಲ, ಹೆಂಡತಿಗೆ ಗಂಡ ಆಗಲ್ಲ, ಅಂಥವ್ರ ಹತ್ರ ಹೇಳೋದು ವೇಸ್ಟು.
ಅದು ಬಿಟ್ಟು ಬೇರೆ ಯಾರಾದರೂ ಪ್ರಿನ್ಸಿಪಲ್ ಆಗಿರ್ಬೋದು, ನಿಮ್ಮ ಕಂಪನಿಯಲ್ಲಿ ಯಾರಾದರೂ ಒಳ್ಳೆಯ ವ್ಯಕ್ತಿಗಳಾಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಒಂದು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೆ ಒಳ್ಳೆಯವರು ಅನ್ನಿಸ್ತಾರಾ ಅಂಥವ್ರ ಹತ್ರ ಹೋಗಿ ಈ ರೀತಿ ನಾನು ಮಾಡಬೇಕು ಅಂತಿದ್ದೀನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ನಿಮಗೇನಾದರೂ ಈ ಥರ ಪ್ರಾಬ್ಲಮ್ಸ್ ಆಗಿತ್ತಾ, ಆ ಥರ ಅನುಭವ ಕೇಳ್ಕೊಳ್ಳಿ. ಅವ್ರನ್ನೇ ಅಡ್ವೈಸ್ ಕೇಳಿ ನಿಮ್ಮ ಡಿಸಿಷನ್ನ ಡಿಸೈಡ್ ಮಾಡಿ ಅಂತ ಹೇಳಕ್ಕೆ ಹೋಗ್ಬೇಡಿ. 10 ನಿರ್ಧಾರಗಳಲ್ಲಿ ನೀವು 2 ತೊಗೊಂಡಾದರೂ ಒಂದಾದರೂ ನಿಮ್ಗೆ ಅದರಲ್ಲಿ ಪಾಸ್ ಆಗೇ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನೀವೇನೇ ಒಂದು ಮಾಡಬೇಕು ಅಂತ ಅಂದ್ರೂ, ಅಂದರೆ ಮೀನ್ಸ್ ಕೆಲಸ ಆಗಿರ್ಬೋದು, ಒಂದು ಬಿಸ್ನೆಸ್ ಪ್ಲ್ಯಾನ್ ಆಗಿರ್ಬೋದು, ಪ್ರಾಜೆಕ್ಟ್ ಆಗಿರ್ಬೋದು, ಯಾವುದೇ ಒಂದು ಲೈಫಲ್ಲಿ ಸಕ್ಸಸ್ ಆಗುವಂಥದ್ದು, ಮುಂದೆ ನಾನು ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಅಥವಾ ನೀವೇನಾದರೂ ಮಗು ಮಾಡ್ಕೋಬೇಕು, ಈ ಥರ ಎಲ್ಲ ಏನಾದರೂ ಡಿಸಿಷನ್ಸ್ ಇದ್ರೂ ಕೂಡ ಫಸ್ಟ್ ನಿಮಗೆ ಫೈನಾನ್ಷಿಯಲಿ ಪ್ಲ್ಯಾನಿಂಗ್ ಇದೆಯಾ, ನೀವು ಸೆಕ್ಯೂರ್ ಆಗಿದ್ದೀರಾ, ನಾಳೆ ದಿನ ನೀವು ಮನೇಲಿ ಕೂತ್ಕೊಂಡ್ರು ಮುಂದೆ ನಮ್ಮನ್ನು ಯಾರಾದರೂ ನೋಡ್ಕೊತಾರಾ, ಈ ಥರ ಎಲ್ಲ ಡಿಸಿಷನ್ನ ನೀವು ಪ್ಲ್ಯಾನ್ ಮಾಡಿಕೊಂಡು ಒಂದು ಡಿಸೈಡ್ ಮಾಡಿಕೊಂಡು ಒಂದು ಪ್ಲ್ಯಾನ್ ಅಪ್ರೂವಲ್ ಥರ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ. ಇದು ನನ್ನಿಂದ ಸಾಧ್ಯನಾ, ಇದು ಮಾಡೋಕ್ಕಾಗತ್ತಾ, ಒಂದು ಮಗು ಹುಟ್ಟಿದ್ರೆ ನಾನು ಅದನ್ನು ಬೆಳೆಸೋಕ್ಕಾಗತ್ತಾ, ಈ ಮಗುನ ಬೆಳೆಸಲಿಲ್ಲ ಅಂದರೆ ಯಾರು ನೋಡ್ಕೊಳ್ತಾರೆ. ಸೊ ಈ ಥರ ಎಲ್ಲ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದರೆ ಯಾರ್ದೋ ಒಂದು ಬಲವಂತಕ್ಕೋಸ್ಕರ ನಾವು ಡಿಸೈಡ್ ಮಾಡಿಕೊಂಡು ಡಿಸಿಷನ್ಸ್ ತೊಗೊಂಡು ನಾವು ಜೀವನ ಮಾಡೋ ಅಂಥದ್ದಲ್ಲ. ಪ್ರತಿಯೊಂದು ಸಮಸ್ಯೆಗೆ ಜೊತೆ ನಿಂತ್ಕೊತಾರೆ ಅಂದರೆ ಓಕೆ, ಇಲ್ಲ ನಾನೇ ಒಂದು ನೀನೇ ಒಂದು ಮಾಡಬೇಕು ಅನ್ನೋ ಒಂದು ಡಿಸೈಡ್ ಇದ್ದರೆ ಪ್ರತಿಯೊಂದು ಡಿಸಿಷನ್ನು ನಿಮ್ಮ ಸ್ವಂತ ನಿರ್ಧಾರದ್ದಾಗಿರಬೇಕು. ಮತ್ತು ಈ ದೀಪಾರಾಧನೆ ಮಾಡಿ ನೆಕ್ಸ್ಟು ನಾನು ಇನ್ನೊಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ. ಇಷ್ಟು ನಾನು ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ನನಗೆ ರಿಸಲ್ಟ್ ಬಂದಿದೆ, ಈಗಲೂ ಕೂಡ ಬರ್ತಾ ಇದೆ. ನನಗೆ ಮೈಂಡ್ ಓಡ್ದಂಗೆ ಆಗಿಬಿಟ್ಟಿತ್ತು. ಆ ಶಾಕಿಂದ ಆ್ಯಕ್ಸಿಡೆಂಟ್ ಆದಾಗ ಸ್ವಲ್ಪ ಫಿಸಿಕಲಿ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟು ನನಗೆ ಯಾವ ಡಿಸಿಷನ್ ತೊಗೊಳ್ಬೇಕು, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಿಬಿಡ್ತು, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿಬಿಡ್ತು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರುಪೇರು ಆಗಿಬಿಡ್ತು, ಹೋಗೋಕ್ಕಾಗಲಿಲ್ಲ. ಆವಾಗ ಆಗಿದ್ದು ನನಗೆ ಒಂದು ಮೆಂಟಲ್ ಟಾರ್ಚರ್ ಅಂತ ಅಂದರೆ ಯಾವ ಡಿಸಿಷನ್ ತೊಗೋಬೇಕು, ಯಾವ ಡಿಸಿಷನ್ ತೊಗೊಳ್ಬಾರ್ದು ಅಂತಲೇ ಗೊತ್ತಾಗ್ತಿರಲಿಲ್ಲ. ಅದರಿಂದ ಎಲ್ಲ ಹೊರಗೆ ಬಂದು ಇವಾಗ ನನ್ನ ಸ್ವಂತ ಡಿಸಿಷನ್ನಲ್ಲೇ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಈ ಒಂದು ಫ್ಯಾಮಿಲಿನ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಇದರಲ್ಲಿ ಯಾರದೇ ಒಂದು ಸಪೋರ್ಟ್ ಇಲ್ಲ. ಎಲ್ಲ ಸಪೋರ್ಟ್ ಇಲ್ಲದೇ ನಾವು ಬದುಕಬೇಕು ಅಂತ ಅಂದರೆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ ಅಂತಲೇ ನಾನು ತಿಳ್ಕೊಬೋದು. ಜೊತೆಗೆ ಒಂದು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಒಂದು ಬಿಸ್ನೆಸ್ ನಡೆಸ್ತಾ ಇರೋ ರೀತಿ ಆಗಿರ್ಬೋದು, ಮತ್ತು ಫ್ಯಾಮಿಲಿ ನಡೆಸ್ತಾ ಇರೋ ರೀತಿಯೇ ಆಗಿರ್ಬೋದು, ಯಾವುದ್ರ ಮೇಲೆ ಯಾರ ಮೇಲೂ ಒಂದು ಡಿಪೆಂಡೆನ್ಸಿ ಇಲ್ದಂಗೆ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಇದೇ ಥರ ನೀವು ಆಗಬೇಕು ಅಂತ ಅಂದರೆ ಮೇಯ್ನ್ ಸ್ಪಿರಿಚುವಲಿ ಆಗಿರ್ಬೋದು, ಮೆಂಟಲಿ ಆಗ್ಬೋದು, ಫಿಸಿಕಲಿ ಆಗ್ಬೋದು, ನೀವು ಸ್ಟ್ರಾಂಗ್ ಆಗಬೇಕು ಅಂದರೆ ಕೆಲವೊಂದು ಈ ರಿಚುವಲ್ಸ್ ಏನಿದೆ ಇದನ್ನು ಪೂಜಾ ವಿಧಾನಗಳನ್ನೆಲ್ಲ ನಂಬಿ. ಯಾಕಂತ ಅಂದರೆ ಈ ಹಿಂದೂ ಸನಾತನ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಅಂದರೆ ಅದ್ರ ತಕ್ಕಂತೆ ನಾವು ಪಾಲಿಸ್ಬೇಕಾಗಿರುತ್ತೆ. ನಮ್ಮ ಹಳೆಯ ಕರ್ಮಗಳನ್ನೆಲ್ಲ ಬೇಗ ಏನೇನು ಮಾಡಿರ್ತೀವಿ ನಮಗೆ ಗೊತ್ತಿರಲ್ಲ, ಅದನ್ನೆಲ್ಲ ಬೇಗ ನಾವು ಕಳ್ಕೊಳ್ಬೇಕು ಅಂತ ಅಂದರೆ ಈ ಒಳ್ಳೆಯ ರೀತಿಯ ಚಿಕ್ಕ ಪುಟ್ಟದು, ಜಾಸ್ತಿ ಏನು ಖರ್ಚಾಗುವಂಥದ್ದಲ್ಲ, ಇದೆಲ್ಲ ಚಿಕ್ಕದು ಒಂದು ಪೂಜಾ ಫಲ ಕಿಳ್ಕೊಂಡು ನಾವು ದೇವ್ರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಬೇಗ ಪರಿಹಾರ ಮಾಡಿಕೊಂಡು ನಮ್ಮ ಈ ಮನುಷ್ಯನ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತಲೇ ನಾನು ಹೇಳ್ಬೋದು. ಓಕೆನಾ ಗಾಯ್ಸ್? ಯಾರ್ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ ಭಗವಂತನ ಹತ್ರ. ಭಗವಂತ ಶಿವ ಬೇಗನೆ ಹೇಳ್ಬೇಕಂದ್ರೆ ಫಲ ಕೊಡ್ತಾನಂತೆ. ಪೂಜೆ ಮಾಡಿದ್ರೆ ಬರೀ ಪೂಜೆ ಮಾಡಿ ಒಂದೇ ಒಂದು ಗರಿಕೆ ಹುಲ್ಲು, ಒಂದು ತುಂಬೆ ಹೂವು ಇಟ್ಟು, ಒಂದು ತುಳಸಿ ಹೂವು ಇಟ್ಟು ಪೂಜೆ ಮಾಡಿದ್ರೂ ಸಾಕಂತೆ ಶಿವನಿಗೆ. ಆದರೆ ಈ ದೀಪಾರಾಧನೆ ತುಂಬಾ ಇಷ್ಟವಾದದ್ದು ಅಂತ ಕೇಳಿದ್ದೀನಿ. ಯಾವುದು? ತೆಂಗಿನಕಾಯಿ ದೀಪ. ಇಷ್ಟು ದೀಪ ಹಚ್ಚಿ ನಿಮ್ಮ ಕೋರಿಕೆಗಳೆಲ್ಲ ಏನೇನಿದ್ರು ಈ ಕಾರ್ತಿಕ ಮಾಸದಲ್ಲಿ, ಈಗ 1 ವಾರ ಆಗೋಗಿದೆ, ನಾನು ಆಲ್ರೆಡಿ 1 ವಾರ ಮಾಡಿರೋ ಅಂಥದ್ದು ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಬರೋ ಅಂಥ ಇನ್ನೂ 3 ಸೋಮವಾರ ಬರ್ಬೋದು ಅಂದ್ಕೊತೀನಿ. ಆ 3 ಸೋಮವಾರನೂ ನೀವು ಈ 3 ಸೋಮವಾರ ಮಾಡಲಿ ಅಂತಲೇ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.